ಎಲ್ಲರಿಗೂ ನಮಸ್ಕಾರ. ನಾನು ವೀಡಿಯೋ ಹಾಕಿ ತುಂಬ ದಿವಸ ಆಯಿತು. ಈ ವಿಡಿಯೋಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಕೋಸ್ಟ್ ಗಾರ್ಡ್ ವತಿಯಿಂದ ಇವತ್ತೊಂದು ಮ್ಯಾರಥಾನ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವಾಗ ಟೈಮು 3:15 ಆಗ್ತಿದೆ. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಪಿಕಪ್ ಮಾಡಿಕೊಂಡು ಅಲ್ಲಿ ಬಸ್ಸು 4 o'clock ಇದೆ, ಅಲ್ಲಿ ಹೋಗ್ತಾಯಿದ್ದೀವಿ. ಈ ವ್ಲಾಗಲ್ಲಿ ಅದೇ ನೋಡ್ತೀರ ನೀವು. ಬನ್ನಿ ನಾನು ಮುಂದಕ್ಕೆ ಹೋಗೋಣ. ಇವಾಗ ನೋಡಿ ಟೈಮ್ ಕರೆಕ್ಟಾಗಿ 3:15. ನಮ್ಮ ಫ್ರೆಂಡ್ ಇಲ್ಲೇ ಬರೋಕ್ಕೆ ಹೇಳಿದ. ಈ ಜಾಗ ಇದು ಟೋಲ್ ಗೇಟ್ ಅಂತ. ಅಲ್ಲಿಂದ ಬಸ್ ಹತ್ತಿದ್ವಿ. ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ಇದು ಯಾವ ಜಾಗ ಅಂತ ನಾನು ಲಾಸ್ಟಲ್ಲಿ ಫೈನಲ್ ಹೇಳ್ತೀನಿ. ಮ್ಯಾರಥಾನ್ ಅಲ್ಲಿ ಮುಂದುಗಡೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಇದು ಎಂಟ್ರೆನ್ಸ್ ಥರ, ಅಲ್ಲಿ ಮುಂದೆ ರೋಡಿಂದ ಸ್ಟಾರ್ಟ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ ಒಂದು 700 ಜನ ಬಂದಿರ್ತಾರೆ. 10 kilometers ಮ್ಯಾರಥಾನ್ ಇದು. ಗರ್ಲ್ಸಿಗೆ ಒಂದು 5 kilometers. ನಾನು ತುಂಬ ಹೊತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದು ತುಂಬ ಹೊತ್ತು ಮಾಡಿದ್ರೆ ಅದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇದು ನೋಡಿ ಮೆರಿನಾ ಬೀಚ್ ರೋಡ್ ಇದು ನೇಪಿಯರ್ ಬ್ರಿಡ್ಜು. ನಾನು ಹಾಕೋ ವೀಡಿಯೋಸಲ್ಲಿ ತುಂಬ ನೇಪಿಯರ್ ಬ್ರಿಡ್ಜ್ ನೋಡ್ತೀರ ನೀವು, ಯಾಕಂದರೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಆಮೇಲೆ ಪಕ್ಕದಲ್ಲೇ ಇರೋದು. ಅದಕ್ಕೆ ಎಲ್ಲ ವೀಡಿಯೋಲಿ ನೇಪಿಯರ್ ಬ್ರಿಡ್ಜ್ ಬರುತ್ತೆ. ಇವಾಗ ನಾನು ನನ್ನ ಫ್ರೆಂಡ್ ಮದನ್ ಒಟ್ಟಿಗೆ ಓಡ್ತಾಯಿದ್ದೀವಿ. ಸ್ವಲ್ಪ ದೂರ ಆದಮೇಲೆ ಅವನು ಗಿವ್ ಔಟ್ ಮಾಡಿಬಿಟ್ಟ. ಇದು ಯಾಕೆ ಅದು ಚೆಸ್ ಪ್ಯಾಟರ್ನ್ ಹಾಕಿದ್ದಾರೆ ಅಂತ ನಿಮ್ಗೆ ತುಂಬ ಜನ ಗೊತ್ತಿರ್ಬೋದು ಅನಿಸುತ್ತೆ. ಲಾಸ್ಟ್ ಟೈಮು ಇಂಟರ್ನ್ಯಾಷನಲ್ ಚೆಸ್ ಕಾಂಪಿಟೇಷನ್ ನಡೆದಾಗ ಅದಕ್ಕೆ ಪೇಂಟ್ ಆ ಥರ ಮಾಡಿದ್ರು ಅವರು. ಇದರಲ್ಲಿ ನೋಡಿ ಆರ್ಮಿಯವರು, CISF ಅವರು, ಕಮಾಂಡೋಸು, ನೇವಿಯವರು ಎಲ್ಲ ಇದ್ದಾರೆ. ಇದನ್ನು ತುಂಬ ಜನ ಗೊತ್ತಿರ್ಬೋದು. MGR ಮತ್ತು ಜಯಲಲಿತಾ ಅವರ ಮೆಮೊರಿಯಲ್. ಅಲ್ಲಿ ಮುಂದಕ್ಕೆ ಹೋದರೆ ಟೋಕನ್ ಕೊಡ್ತಾರೆ. ಆ ಟೋಕನ್ ತೊಗೊಂಡು ರಿಟರ್ನ್ ಬರಬೇಕು. ಆ ಟೋಕನ್ ತೊಗೊಂಡ್ರೆ ಅಷ್ಟೇನು, ಟೋಕನ್ ತೊಗೊಳ್ಬೇಕಷ್ಟೆ. ಅಲ್ಲಿ ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ ಒಳಗಡೆ ರೀಚ್ ಆದ್ರೇ ಪ್ರೈಸಸ್ ಇದೆ, ಇಲ್ಲಾಂದರೆ ಬರೀ ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ. ವಿತೌಟ್ ಸ್ಟಾಪ್ 10 kilometers ನಾನು ಓಡಿದ್ದೀನಿ. ನಾನು 10 kilometers ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಟೋಕನ್ ನಂಬರ್ 78. ನನಗಿನ ಮುಂಚೆ ತುಂಬ ಜನ ಬಂದುಬಿಟ್ಟಿದ್ದಾರೆ. ನಮ್ಮ ಫ್ರೆಂಡ್ ನನ್ನ ಜೊತೆ ಓಡ್ದ. ನಾನು ಆದಮೇಲೆ ನಾನು ಬಂದಮೇಲೆ ಅರ್ಧ ಗಂಟೆ ಆದಮೇಲೆ ಬರ್ತಾವೆ. ಈ ಬ್ಲೂ ಕಲರ್ ಟಿ ಶರ್ಟ್ ಇದೆಲ್ಲ ಬೈಕಲ್ಲಿ ಬಂದ ನನ್ನ ಜೊತೆ ಅವನು ಅಷ್ಟೇ. ಅವನು ಬೇಗ ಮುಗಿಸ್ದ. ಈ ಜಾಗ ನೋಡಿ ತೆಗಿತಾಳಲ್ಲ ಅಂತ ನನ್ನ ಹಳೆ ವೀಡಿಯೋಸ್ ಇದೆ, ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದು ಲಿಂಕು, ಕಾರ್ಡು ಹಾಕ್ತೀನಿ. ಇವನು ಅಷ್ಟೇ, ಇವರೆಲ್ಲ ನನ್ನ ಕೊಲೀಗ್ಸು. ಅವನ ಹೆಸರು ಆಕಾಶ್ ಅಂತ, ಇವನ ಹೆಸರು ಮದನ್. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ, ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತಾಯಿದ್ದೀವಿ ಇವಾಗ. ಅವನು ಸೀನಿಯರ್ ಆಫೀಸರ್. ನೀವು ಚೆನ್ನೈ ಬರುವಾಗ ಇಲ್ಲಿ ಬನ್ನಿ, ತೀಗುತ್ತಾಳಲ್ಲ ಅಂತ ವಾರ್ ಮೆಮೋರಿಯಲ್ ಹತ್ರ ಇದೆ ಈ ಜಾಗ. ಟೂರಿಸ್ಟ್ ಪ್ಲೇಸ್ ಅಂದರೆ ಎಕ್ಸಿಬಿಷನ್ ಥರ ಇರುತ್ತೆ.
ಭಯ್ಯ ಸುತ್ತಾಡೋಕ್ಕೆ ಚೆನ್ನಾಗಿ. ಹಾಗೆ ಜನ ಮುನ್ನಾಡಿ ಪಡಿ. ಇವಾಗ ಟೈಮ್ 7 o'clock, ಅದಕ್ಕೆ ಇವಾಗ ಇನ್ನೂ ಯಾವುದು ಓಪನ್ ಆಗಿಲ್ಲ ಅಲ್ಲಿ. ಟೈಮಿಂಗ್ಸ್ ಪ್ರಕಾರ ತೊಗೊಂಡಿದ್ದಾರೆ ಅವರು ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಪ್ರೈಸ್ ಏನಂದರೆ ಮೆಡಲು, ಸರ್ಟಿಫಿಕೇಟು ಮತ್ತು ಗಿಫ್ಟ್ ವೋಚರ್ ಇದೆ ಡೆಕಾಥ್ಲಾನಿಂದ. ಅಂದರೆ ಫಸ್ಟ್ ಪ್ರೈಸ್ ಬರೋರಿಗೆ ಇಷ್ಟು, ಮತ್ತು ಅಲ್ಲಿ ರಿಫ್ರೆಶ್ಮೆಂಟ್ ಇತ್ತು. ಇದಾದ್ಮೇಲೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಇತ್ತು, ಅದಕ್ಕೆ ಹೋಗಿದ್ವಿ. ಅಮ್ಮ ನೋಡಿ ರಿಟರ್ನ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇದೇ ಥರ ನೆಕ್ಸ್ಟ್ ವೀಡಿಯೋಲಿ ನೋಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.